ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಇವತ್ತು ಯಾರ್ಯಾರು ನೀಟ್ 2025 ಎಕ್ಸಾಮಿನೇಷನ್ ಬರೆದಿದ್ದೀರಿ, ಸೊ ಅವರೆಲ್ಲರೂ ಒಂದು ಎಕ್ಸಾಮಿನೇಷನ್ ಚೆನ್ನಾಗಿ ಆಗಿದೆ ಅಂತ ಅನ್ಕೋತೀನಿ. ಬಟ್ ರಿಯಾಲಿಟಿಯನ್ನು ನಾವು ಫೇಸ್ ಮಾಡಲೇಬೇಕು. ಈ ಒಂದು ವಿಡಿಯೋದ ಮೂಲಕ ಇವತ್ತಿನ ಒಂದು ಪೇಪರ್ ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು ಅನ್ನೋದರ ಒಂದು ಇನ್ಫಾರ್ಮೇಷನ್ ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ಮತ್ತು ನಮ್ಮ ಬೇರೆ ಬೇರೆ ಸಬ್ಜೆಕ್ಟ್ ಕಲೀಗ್ಸ್ಗಳಿಂದ ತೆಗೆದುಕೊಂಡಿರುವಂಥ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತು ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ ಏನಿದೆ, ನಿಮಗೆ ಹೇಗೆ ಪೇಪರ್ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಬಟ್ ಇಂಡಿಯಾದ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಫೀಡ್ಬ್ಯಾಕ್ ಕೂಡ ನಾನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಗಮನಿಸಿದಾಗ ಈ ವರ್ಷ 720 ಔಟ್ ಆಫ್ 720 ತೆಗೆಯುವಂತಹವರ ಸಂಖ್ಯೆ ಡೆಫಿನೆಟ್ಲಿ ಕಡಿಮೆ ಆಗುತ್ತದೆ, ಅದರಲ್ಲಿ ಡೌಟೇ ಇಲ್ಲ. ಅಂದರೆ ಆಟೋಮೆಟಿಕಲಿ ಕಟ್ ಆಫ್ ಏನು ಲಾಸ್ಟ್ ಇಯರ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಜಾಸ್ತಿ ಆಗಿತ್ತು ನೋಡಿ. 2023ಯಲ್ಲಿ ನಾನು ಜನರಲ್ ಮೆರಿಟ್ಗೆ ಹೇಳ್ತೀನಿ, 532 ವಾಸ್ ದ ಲಾಸ್ಟ್ ಕಟ್ ಆಫ್ ಫಾರ್ ದ ಕರ್ನಾಟಕ 85% ಸ್ಟೇಟ್ ಕೋಟಾ ಅಂಡರ್ 1.5 lakh ಗೌರ್ಮೆಂಟ್ ಸ್ಟೇಟ್ ಕ್ಯಾಟಗರಿ. ಗೌರ್ಮೆಂಟ್ ಇನ್ ಪ್ರೈವೇಟ್ ಕನ್ಸಿಡರ್ ಮಾಡಿದ್ರೆ 2023ಯಲ್ಲಿ 538 ಇತ್ತು, 532 ಇತ್ತು. ದ ಲಾಸ್ಟ್ ಇಯರ್ ಇಟ್ ವಾಸ್ 598 ನೋಡಿ, ಆಲ್ಮೋಸ್ಟ್ 65+ ಮಾರ್ಕ್ಸ್ ಜಾಸ್ತಿ ಆಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಜಾಸ್ತಿ ಆಗಿತ್ತು. ಸೊ ಪೇಪರ್ ಬಹಳ ಈಸಿ ಇತ್ತು, ಅದರ ಜೊತೆಗೆ ಬಹಳಷ್ಟು ಸ್ಕ್ಯಾಮ್ಗಳು ಅದು ಇದು ಏನೇನೆಲ್ಲ ಆಗಿದೆ ಅವೆಲ್ಲ ಆಗಿದೆ ಬಿಡಿ, ಈಗ ಪಾಸ್ಟ್ ಈಸ್ ಪಾಸ್ಟ್ ಬಿಟ್ಬಿಡೋಣಂತೆ. ಬಟ್ ಈ ವರ್ಷವಾದ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಪೇಪರ್ ವಾಸ್ ಡೆಫಿನೆಟ್ಲಿ ಡಿಫಿಕಲ್ಟ್. ಸೊ ಇಷ್ಟೆಲ್ಲ ಒಂದು 2-3 ವರ್ಷವೆಲ್ಲ ಕಲಿತು ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲವೊಂದಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿರ್ತಾರೆ. ಈ ನೀವು ಪಡೆದುಕೊಂಡಿರುವಂಥ ಮಾರ್ಕ್ಸ್ಗೆ ಒಂದು ಒಳ್ಳೆಯ ಗೈಡೆನ್ಸ್ ತೊಗೊಂಡು ಒಂದು ಒಳ್ಳೆಯ ಕಾಲೇಜಲ್ಲಿ ಸೀಟನ್ನು ತೆಗೆದುಕೊಳ್ಬೇಕು ಅಂತ ಅಂದರೆ ನಾನು ಈ ಕೆಳಗಡೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ 8277448606ಗೆ ನೀವು ಮೆಸೇಜನ್ನು ಮಾಡಿ ಹಾಯ್ ಅಂಥೇಳಿ ನಿಮಗೆ ನಮ್ಮ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸಿನ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ. ಡೆಫಿನೆಟ್ಲಿ ವಿ ವಿಲ್ ಚಾರ್ಜ್ ಸಮ್ ಅಮೌಂಟ್ ಫಾರ್ ಅವರ್ ಪರ್ಸನಲ್ ಗೈಡೆನ್ಸ್. ಯಾಕೆಂದರೆ ನಾವು ನಿಮಗೋಸ್ಕರ ಟೈಮ್ ಮತ್ತು ಎನರ್ಜಿಯನ್ನು ಇಟ್ಟು ಸೊ ನಿಮ್ಮ ಏನು ಡೌಟ್ಸ್ ಏನಿದೆ, ನಿಮಗೆ ಏನೇನೆಲ್ಲ ಸಹಕಾರ ಗೈಡೆನ್ಸ್ ಟಿಲ್ ಅಡ್ಮಿಷನ್ ಬೇಕು ಅನ್ನೋದನ್ನು ನಾವು ನಮ್ಮ ಕಡೆಯಿಂದ ಕೊಡ್ತಾ ಇರೋದಕ್ಕೆ ಡೆಫಿನೆಟ್ಲಿ ವಿಲ್ ಚಾರ್ಜ್ ಫಾರ್ ದ್ಯಾಟ್. ಆ ಚಾರ್ಜನ್ನು ಕೂಡ ಹೇಳ್ತೀನಿ, ದಯವಿಟ್ಟು ಪಾಲಕರೇ ಅರ್ಥ ಮಾಡ್ಕೊಳ್ಳಿ. ಈ 2 ವರ್ಷ 3 ವರ್ಷ ಲಕ್ಷಾಂತರ ರೂಪಾಯಿಯನ್ನು ನೀವು ಕೊಟ್ಟು ಒಬ್ಬ ವಿದ್ಯಾರ್ಥಿಗೆ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಕೋಚಿಂಗನ್ನು ಕೊಡಿಸಿದ್ದೀರಿ. ಸೊ ಲಾಸ್ಟ್ ಟೈಮಿಗೆ ಅಂದರೆ ಕೊನೆಯ ಒಂದು ಹೊತ್ತಿನಲ್ಲಿ ಯಾವುದೇ ಗೈಡೆನ್ಸ್ ಇಲ್ಲದೇನೆ ಒಂದು ಪ್ರಾಪರ್ ಆದ ಪರ್ಸನಲ್ ಗೈಡೆನ್ಸ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯುವವರೆಗೂ ಕೂಡ ನಿಮ್ಮ ಕೈ ಹಿಡಿದು ನಡೆಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸೊ ಈ ಗೈಡೆನ್ಸಿಗೆ ಏನು ನಾವು ಫೀಸನ್ನು ತಗೋತೀವಿ, ಸೊ ಮಿನಿಮಮ್ ಫೀಸನ್ನು ಏನು ತಗೋತೀವಿ ಆ ಫೀಸನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋದಕ್ಕೆ ಹೋಗಬೇಡಿ. ನಿಮಗೆ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಯುಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆಯ ಸೀಟನ್ನು ಪಡ್ಕೋಬೇಕು ಅಂತ ಇದ್ದರೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಅಪ್ರೋಚ್ ಫಾರ್ ಬಿಲೋ ನಂಬರ್. ಸೊ ನೀವು ಮೆಸೇಜ್ ಮಾಡಿ ನಿಮಗೆ ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ. ಸೊ ನಿಮಗೆ ಬೇಕಿದ್ರೆ ಜಾಯ್ನ್ ಆಗಿ, ಇಲ್ಲ ಅಂದರೆ ಇಲ್ಲ. ಸೊ ಉಳಿದಿರೋದ್ರನ್ನೆಲ್ಲ ನಾವು ಯೂಟ್ಯೂಬಲ್ಲಿ ಫ್ರೀಯಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಕೌನ್ಸಿಲಿಂಗ್ ಟೈಮಲ್ಲಿ ಕೆಲವೊಂದಷ್ಟು ಪರಿಸ್ಥಿತಿಗಳು ಬರ್ತದೆ, ಆವಾಗ ನಿಮಗೆ ಯಾರ್ದೋ ಒಬ್ಬರ ಒಂದು ಮಾತುಗಳು ಸಹಕಾರಿ ಆಗ್ತದೆ, ಒಬ್ಬರ ಡಿಸಿಷನ್ ಬೇಕಾಗ್ತದೆ, ಒಬ್ಬರ ಒಂದು ಗೈಡೆನ್ಸ್ ಬೇಕಾಗ್ತದೆ. ಅದು ಬೇಕು ಅಂದರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಜೊತೆಗೆ ನಾನೇ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ಅನ್ನೋದು ಗೊತ್ತಿರಲಿ. ಓಕೆ, ಸೊ ನಿಮಗೆ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಈ 8277448606 ಏನು ನಂಬರ್ ತೋರಿಸ್ತಾ ಇದ್ದೀನಿ, ಇದಕ್ಕೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈಗ ನೋಡೋಣಂತೆ ಈ ವರ್ಷದ ಪೇಪರ್ ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು. ಫಸ್ಟ್ ಆಫ್ ಆಲ್, ಬೀಯಿಂಗ್ ಅ ಕೆಮಿಸ್ಟ್ರಿ ಟೀಚರ್ ಲೆಕ್ಚರರ್, ನಾನು ಕೆಮಿಸ್ಟ್ರಿ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ. ಕೆಮಿಸ್ಟ್ರಿ ವಾಸ್ ಡೆಫಿನೆಟ್ಲಿ ನಾಟ್ ಈಸಿ ಲೈಕ್ ಲಾಸ್ಟ್ ಇಯರ್ ಇದ್ದ ಹಾಗೆ ಈ ವರ್ಷ ಪೇಪರ್ ಈಸಿ ಇರಲಿಲ್ಲ. ಹಾಗಂತೇಳಿ ಭಾಳ ಟಫ್ ಇತ್ತು ಅಂತಲೇ ಹೇಳ್ತಾ ಇಲ್ಲ ನಾನು. ಪೇಪರ್ ವಾಸ್ ಮಾಡರೇಟ್ ಲೆವೆಲ್ ಆ್ಯಂಡ್ ಬಟ್ ಸೊ ನಾವೇನು ಮೊದಲು ಎಕ್ಸ್ಪೆಕ್ಟ್ ಮಾಡಿದ್ವಿ ಲೆಂತಿ ಆಗ್ಬೋದು ಅಂಥೇಳಿ, ಯಾಕೆಂದರೆ 180 ಕ್ವಶನ್ 180 ಮಿನಿಟ್ಸ್, ಇಟ್ ಈಸ್ ನಾಟ್ ಈಸಿ ಟು ಸಾಲ್ವ್. ಸೊ ಡೆಫಿನೆಟ್ಲಿ ಪೇಪರ್ ಲೆಂದಿ ಇತ್ತು. ಸೊ ಡೆಫಿನೆಟ್ಲಿ ಅಸರ್ಷನ್ ರೀಸನ್ ಟೈಪ್ ಆಫ್ ಕ್ವಶನ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್ ಆಗಿರ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್ ಆಗಿರ್ಬೋದು, ಇವನ್ನ ಜಾಸ್ತಿ ಕೇಳಿದರು. ಹಾಗೆ ಜಾಸ್ತಿ ಕೇಳಿದಾಗ ವಿದ್ಯಾರ್ಥಿಗಳು ಥಿಂಕ್ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಈ ಕಾರಣಕ್ಕೆ ಸೊ ಡೆಫಿನೆಟ್ಲಿ ಲೆಂದಿ ಆಗಿತ್ತು, ಲಾಸ್ಟ್ ಇಯರ್ ಇದ್ದ ಹಾಗೆ ಈಸಿ ಆಗಿರಲಿಲ್ಲ. ಎರಡನೇದಾಗಿ ನಾವು ಬಯಾಲಜಿ ಬಗ್ಗೆ ಮಾತಾಡೋಣಂತೆ. ಬಯಾಲಜಿಯಲ್ಲಿ ಬಾಟ್ನಿ ಇಟ್ ವಾಸ್ ಈಸಿ, ಜುವಾಲಜಿ ಸ್ವಲ್ಪ ಲೆಂದಿ ಆಗಿತ್ತು ಅಂತ ವಿದ್ಯಾರ್ಥಿಗಳು ಮತ್ತು ಟೀಚರ್ಸ್ಗಳು ಹೇಳಿರುವಂಥದ್ದು. ಕಂಪೇರ್ ಟು ಫಿಸಿಕ್ಸ್ ಕೆಮಿಸ್ಟ್ರಿ, ಬಯಾಲಜಿ ವಾಸ್ ದ ಸಬ್ಜೆಕ್ಟ್ ವಿಚ್ ವಾಸ್ ಈಸಿ ಫಾರ್ ದ ಸ್ಟೂಡೆಂಟ್ಸ್. ಸೊ ಯಾಕಂದರೆ ಥೆರಾಟಿಕಲಿ ಬೇಸ್ಡ್ ಕ್ವಶನ್ಸ್ಗಳು ಇರ್ತದೆ, ಡೆಫಿನೆಟ್ಲಿ ಈಸಿ ಆಗಿತ್ತು. ಬಟ್ ಒನ್ಸ್ ಅಗೇನ್ ಲಾಸ್ಟ್ ಇಯರ್ ಇದ್ದ ಹಾಗೆ ಅಷ್ಟು ಈಸಿಯಾಗಿ ಇರಲಿಲ್ಲ.
ಸೊ ಸ್ವಲ್ಪ ಟಫ್ ಇತ್ತು. ಟಫ್ ಅಂದ್ರೇನು, ಲೆಂದಿ ಆಗಿತ್ತು, ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಆವಾಗ ವಿದ್ಯಾರ್ಥಿಗಳಿಗೆ ಟಫ್ ಅಂತ ಯಾವಾಗ ಅನ್ನಿಸ್ತದೆ, ಯಾವಾಗ ಕ್ವಶನನ್ನು ಓದೋದಕ್ಕೆ ಟೈಮೇ ಸಿಗ್ತಾ ಇಲ್ಲ ಅಂಥೇಳಿ ಟೆನ್ಷನ್ನಲ್ಲಿ ಯಾವಾಗ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಹೋಗ್ತಾರೆ, ಆವಾಗ ಡೆಫಿನೆಟ್ಲಿ ಟಫ್ ಅಂತ ಅನ್ನಿಸ್ತದೆ. ಆ ರೀತಿ ಲೆಂದಿ ಆಗಿದ್ದು ಟೈಮ್ ಕನ್ಸ್ಯೂಮಿಂಗ್ ಆಗಿರೋದಕ್ಕೆ ಸೊ ಅದರಲ್ಲಿ ಸ್ವಲ್ಪ ಹೊಡೆತ ವಿದ್ಯಾರ್ಥಿಗಳಿಗೆ ಬಿದ್ದಿದೆ. ಇನ್ನು ಮೂರನೇದಾಗಿ ಫಿಸಿಕ್ಸ್ ಹೇಳಬೇಕು ಅಂತಂದರೆ, ಫಿಸಿಕ್ಸ್ ವಾಸ್ ದ ಟಫೆಸ್ಟ್ ಬಿಟ್ವೀನ್ ದೀಸ್ 3 ಸಬ್ಜೆಕ್ಟ್. ಈ 3 ಸಬ್ಜೆಕ್ಟ್ಗಳ ಮಧ್ಯೆ ನೋಡಿದರೆ ಫಿಸಿಕ್ಸ್ ವಾಸ್ ಡಿಫಿಕಲ್ಟ್ ಒನ್, ಮಾಡರೇಟ್ ಟು ಡಿಫಿಕಲ್ಟ್ ಒನ್. ಡೆಫಿನೆಟ್ಲಿ ಒಂದು 10 to 15 ಕ್ವಶನ್ಸ್ಗಳು ಬಹಳ ಕಷ್ಟಕರವಾಗಿತ್ತು ಮತ್ತು ಅದನ್ನು ಸಾಲ್ವ್ ಮಾಡೋದಕ್ಕೆ ಬಹಳ ಟೈಮ್ ಬೇಕಾಗಿತ್ತು ಅಂತೇಳಿ ಈವನ್ ಟಾಪರ್ಸ್ಗಳು ಹೇಳ್ತಿರೋ ಅಂಥದ್ದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ನಮ್ಮ ಕಡೆ ಒಬ್ಬ ಸ್ಟೂಡೆಂಟ್ ಇದ್ದರು. ಸೊ ಅವರು ಎಲ್ಲ ಒಂದು ಮಾಕ್ ಟೆಸ್ಟ್ಗಳಲ್ಲಿ ಅವರು ಒಂದು ಒಳ್ಳೆಯ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಕೋಚಿಂಗ್ ಅಂತ ತೆಗೆದುಕೊಳ್ಳುವಂಥ ಇದ್ದು ವಿದ್ಯಾರ್ಥಿ. ಸೊ 690, 700 ಸ್ಕೋರ್ ಮಾಡ್ತಾ ಇದ್ದವನು ಇವತ್ತು ಎಕ್ಸಾಮ್ ಮುಗಿದ್ಮೇಲೆ ಎಷ್ಟು ಮಾರ್ಕ್ಸ್ ಬರ್ತದ ಅಂತ ಕೇಳಿದರೆ ಹಿಸ್ ರಿಪ್ಲೈ ವಾಸ್ ಅರೌಂಡ್ 620 to 630. ಅಂದರೆ ನೋಡಿ, ಅಂಥ ಒಂದು ಟಾಪ್ ಲೆವೆಲ್ ವಿದ್ಯಾರ್ಥಿ ಎಲ್ಲ ಮಾಕ್ ಟೆಸ್ಟ್ಗಳಲ್ಲಿ ಉಳಿದವರು 600, 620 ಬಿದ್ದಲ್ಲಿ ಇವನು 690, 700 ಬೀಳ್ತಾ ಇದ್ದವನು ಇವತ್ತು ಎಕ್ಸಾಮಿನಲ್ಲಿ 620 to 630 ಅಂತ ಹೇಳ್ತಾನೆ ಅಂತಂದರೆ ಡೆಫಿನೆಟ್ಲಿ ನಾವು ವಿಚಾರ ಮಾಡಬೇಕಾಗಿರುವಂಥದ್ದೇ ಅಲ್ವಾ. ಸೊ ಇದರಲ್ಲಿ ಒಂದು ಖುಷಿ ವಿಚಾರ ಏನಂತಂದರೆ, ಇಫ್ ಯು ಸ್ಕೋರ್ 490 to 520, 530 ಆಲ್ಸೋ ಈ ವರ್ಷ ಒಂದು ಒಳ್ಳೆಯ ಸ್ಕೋರ್ ಅಂತೇಳಿ ಅನಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ನನಗನ್ನಿಸ್ತದೆ. ಆ್ಯಂಡ್ ಫಿಸಿಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಫಿಸಿಕ್ಸಲ್ಲಿ ಲಾಸ್ಟ್ ಇಯರ್ಲ ನೀವು ಕ್ವಶನ್ಸ್ ನೋಡಿದರೆ ಅದರಲ್ಲಿ ಥೆರಾಟಿಕಲಿ ಬೇಸ್ಡ್ ಕ್ವಶನ್ಸ್ಗಳು ಇರ್ತಿತ್ತು, ನ್ಯೂಮರಿಕಲ್ ಕೂಡ ಆಲ್ಮೋಸ್ಟ್ ಈಕ್ವಲ್ ಲೆವೆಲಲ್ಲಿ ಇರ್ತಿತ್ತು. ಬಟ್ ಈ ವರ್ಷ ಆಲ್ಮೋಸ್ಟ್ 35 to 40 ಕ್ವಶನ್ಸ್ ವಾರ್ ನ್ಯೂಮರಿಕಲ್ ಓನ್ಲಿ. ನ್ಯೂಮರಿಕಲ್ ಅಂದಾಗ ಟೈಮ್ ಕನ್ಸ್ಯೂಮಿಂಗ್ ಡೆಫಿನೆಟ್ಲಿ ಆಗ್ತದೆ. ಸೊ ನ್ಯೂಮರಿಕಲ್ಲೇ ಇತ್ತು ಅಂತೇಳಿ ವಿದ್ಯಾರ್ಥಿಗಳು ಹೇಳಿರುವಂಥದ್ದು. ಸೊ ಎರಡನೇದಾಗಿ ಲಾಸ್ಟ್ ಇಯರ್ ಎಲ್ಲ ನಿಮಗೆ ಫಾರ್ಮುಲಾ ಬೇಸ್ಡ್ ಇರ್ತಿತ್ತು ನ್ಯೂಮರಿಕಲ್ಲು. ಯಾವುದೋ ಒಂದು ಫಾರ್ಮುಲಾ ನೆನ್ಪು ಮಾಡ್ಕೊಂಡ್ರಿ, ಅದಕ್ಕೆ ಅಪ್ಲೈ ಮಾಡಿದ್ರಿ, ಆನ್ಸರ್ ಬಂದುಬಿಡ್ತಿತ್ತು. ಬಟ್ ಈ ವರ್ಷ ಹಾಗಿರಲಿಲ್ಲ. ನ್ಯೂಮರಿಕಲ್ಲೂ ಕೂಡ ಟ್ವಿಸ್ಟ್ ಆಗಿ ಕೊಟ್ಟಿದ್ರು, ಸ್ವಲ್ಪ ಡಿಫಿಕಲ್ಟ್ ಲೆವೆಲಲ್ಲಿ ಆಗೋ ಹಾಗೇನೆ ಕೊಟ್ಟಿದ್ರು. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟ್ ಆಗಿದೆ. ಯಾವುದೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹೇಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಈಸಿ ಇತ್ತು ಅಥವಾ ಈ ವರ್ಷ ಈಸಿ ಇರ್ತದ ಅಂತೇಳಿ, ಬಟ್ ಆ ರೀತಿ ಇರಲಿಲ್ಲ. ಡೆಫಿನೆಟ್ಲಿ NTA ನನಗನ್ನಿಸ್ತದೆ ಸ್ವಲ್ಪ ಸಿಟ್ ಮಾಡ್ಕೊಂಡಂಗಿತ್ತು ಇವತ್ತಿನ ಪೇಪರ್ ನೋಡಿದರೆ. ಯಾಕಂದರೆ ಲಾಸ್ಟ್ ಇಯರ್ ಇಷ್ಟೆಲ್ಲ ಸ್ಕ್ಯಾಮ್ ಆಗಿದೆ, ವಿದ್ಯಾರ್ಥಿಗಳಿಂದ ಇಷ್ಟೆಲ್ಲ ಸ್ಟ್ರೈಕ್ ಆಗಿದೆ, ಅದು ಇದು ಆಗಿದೆ, ಎಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡಿರಬೇಕು. ಈ ವರ್ಷ ಸರಿಯಾಗಿ ಇಡೋಣ ತಗೋ ಅಂತೇಳಿ ಸ್ವಲ್ಪ ಟಫ್ ಆಗಿ ಕೊಟ್ಟಾಗಿದೆ. ಬಟ್ ನಾನು ಹೇಳೋ ಹಾಗೆ ಲಾಸ್ಟ್ ಇಯರ್ ಕಟ್ ಆಫ್ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳೋದಿಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಟು ಅರ್ಲಿ ಟು ಡಿಸೈಡ್ ವಾಟ್ ದ ಕಟ್ ಆಫ್ ಈಸ್ ಗೋಯಿಂಗ್ ಟು ಬಿ. ಸೊ ಅದು ಕೂಡ ಭಾಳಷ್ಟು ಜನರ ಒಂದು ಸ್ಕೋರನ್ನು ನೋಡಿದ ಮೇಲೆ ಒಂದು ಅಂದಾಜು ಹೇಳ್ಬೋದು. ಬಟ್ ನನಗನ್ಸೋ ಪ್ರಕಾರ 2023 ಮತ್ತು 2024 ಮಿಡಲ್ ನಮ್ಮ ಕಟ್ ಆಫ್ ಬೀಳ್ಬೋದು ಈ ವರ್ಷದ್ದು ಅಂಥೇಳಿ. ಹಾಗಂತೇಳಿ 2023 ಇದ್ದ ಹಾಗೆ ಭಾಳ 530, 520ಗೂ ಏನು ನಿಲ್ಲೋದಿಲ್ಲ ನನಗನ್ಸೋ ಪ್ರಕಾರ. ಬಟ್ ಹಾಗಂತೇಳಿ 590, 600ಗೂ ಬರೋದಿಲ್ಲ. ನಾನು ಜನರಲ್ ಮೆರಿಟ್ ಮಾತಾಡ್ತಾ ಇದ್ದೀನಿ. ಅರೌಂಡ್ 540 to 550ಗೆ ಸ್ಟಾಪ್ ಆಗಬಹುದು, ಮತ್ತು ಅದಕ್ಕಿಂತ ಕಡಿಮೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ಆಲ್ ಇಂಡಿಯಾ ಲೆವೆಲಲ್ಲಂತೂ ನಿಮಗೆ ಲಾಸ್ಟ್ ಇಯರ್ 638, 640 ಸ್ಟಾಪ್ ಆಗಿದೆ. ಎಲ್ಲ ಗೌರ್ಮೆಂಟ್ ಕಾಲೇಜನ್ನು ಕನ್ಸಿಡರ್ ಮಾಡಿದರೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ GMC ಅಂತ ನಾವೇನು ಹೇಳ್ತೀವಿ. ಬಟ್ ಈ ವರ್ಷ ಅರೌಂಡ್ 580 ತನಕ ಆ ಸ್ಕೋರ್ ಬರಬಹುದು ಅಂತ ನನಗೆ ಅನಿಸೋ ಅಂಥದ್ದು. ನೋಡೋಣಂತೆ. ಯಾವ ಪ್ರಿಡಿಕ್ಷನ್ನು ಕೂಡ ನಿಜ ಆಗೋದಿಲ್ಲ, ನೀವು ನಂಬೋದಕ್ಕೂ ಹೋಗಬೇಡಿ. ಇವನ್ ನನ್ನನ್ನು ಕೂಡ ಪ್ರಿಡಿಕ್ಷನ್ ಮಾಡೋದು ಈಸಿ ಅಲ್ಲ, ಪ್ರೊಡಕ್ಷನ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಮೆಂಟ್ ಏನು ಇವತ್ತಿನ ಪೇಪರ್ ಬಗ್ಗೆ ಅಂತೇಳಿ ಎಕ್ಸಾಮಿನೇಷನ್ ಬರೆದಂಥ ವಿದ್ಯಾರ್ಥಿಗಳು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಕಮೆಂಟ್ ಮಾಡಿ. ಸೊ ರಿಮೆಂಬರ್, ಎಲ್ಲ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ಕೀ ಆನ್ಸರ್ನ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ, ನಿಮಗೂ ಕೂಡ ಸಿಕ್ಕಿರ್ತದೆ. ಅದನ್ನು ಅನಾಲಿಸಿಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮಾರ್ಕ್ಸನ್ನು ನೀವೇನಾದರೂ ನಮ್ಮ ಜೊತೆ ಪರ್ಸನಲ್ ಗೈಡೆನ್ಸ್ಗೆ ಜಾಯ್ನ್ ಆಗ್ತೀರಿ ಅಂದರೆ ನಿಮ್ಮ ಮಾರ್ಕ್ಸನ್ನು ನೋಡಿಕೊಂಡು ಕೂಡ ನಾವು ಹೇಳ್ತೀವಿ ಜಾಯ್ನ್ ಆಗಬೇಕು ಬೇಡ ಅಂಥೇಳಿ. ನೀವು ನೋಡಿಕೊಂಡು ನನಗೆ ಮೆಸೇಜ್ ಮಾಡಿದರೆ ಸರ್ ನಂದು ಇಷ್ಟು ತನಕ ಸಿಗಬಹುದು ಅಂಥೇಳಿ, ಅಟ್ಲೀಸ್ಟ್ 50% ಅದು ನನಗೆ ಸಮಾಧಾನ ಆಗಬೇಕು, ನಿಮಗೆ ಸೀಟ್ ಸಿಗ್ಬೋದು ಅಂತೇಳಿ. ಆವಾಗ ನಿಮ್ಮದೆಲ್ಲ ನೋಡಿಕೊಂಡು ಡಿಸ್ಕಸ್ ಮಾಡಿಬಿಟ್ಟು ನನ್ನ ಬ್ಯಾಚ್ಗೆ ಜಾಯ್ನ್ ಆಗಬೇಕು ಬೇಡ ಅಂತ ಹೇಳ್ತೀವಿ. ಬಟ್ ನಿಮಗೇನಾದರೂ ನಮ್ಮ ಕಡೆಯಿಂದ ಪರ್ಸ್ನಲ್ ಆಗಿ ಅಟೆನ್ಷನ್ ಬೇಕು, ಫಾಲೋ ಅಪ್ ಇರಬೇಕು ಅಂತ ಇದ್ದರೆ ನಮ್ಮದು ಸಾರ್ಥಿ ಆ್ಯಂಡ್ ಸಾರ್ಥಿ ಪ್ಲಸ್ ಬ್ಯಾಚ್ ಅಂತ ಇರ್ತದೆ, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬ್ಯಾಚ್ ಅಂತ ಕರಿತೀವಿ. ಅದರ ಇನ್ಫಾರ್ಮೇಷನ್ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ನಿಮಗೇನಾದರೂ ಬೇಕು ಅಂದರೆ ಕೆಳಗಡೆ ನಾವು ನೀಡಿರುವಂಥ ನಂಬರಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ವರ್ಷದ ಪೇಪರ್ನ ಒಂದು ಡಿಫಿಕಲ್ಟಿ ಲೆವೆಲ್ ಡೆಫಿನೆಟ್ಲಿ ಲಾಸ್ಟ್ ಇಯರ್ಗಿಂತ ಡಿಫಿಕಲ್ಟ್ ಇತ್ತು. ಆಲ್ಮೋಸ್ಟ್ 2023 ಮತ್ತು 24 ಕಂಪೇರ್ ಮಾಡಿದರೆ 25th ಪೇಪರ್ ಸ್ವಲ್ಪ ಟಫ್ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಹಾಗಂತೇಳಿ 23ಗೆ ಇರುವಂಥ ಕಟ್ ಆಫ್ಗಿಂತ ಕೆಳಗಡೆ ಹೋಗ್ತದ ಅಂತ ನಾನು ಏನು ಹೇಳೋದಿಲ್ಲ. ಆದರೆ ಒಂದು ಮಾತ್ರ ನಿಜ, ಸೊ ನೀವೇನಾದರೂ 500 to 550 ಸ್ಕೋರ್ ಮಾಡಿದರೂ ಕೂಡ ದಿಸ್ ಈಸ್ ಈಕ್ವಲ್ ಟು ಮೇ ಬಿ ಲಾಸ್ಟ್ ಇಯರ್ಸ್ 630+ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆಯ ಕಾಲೇಜ್ ಸಿಗುವಾಗಲಿ ಸೊ ನಮ್ಮ ಜೊತೆ ಜಾಯ್ನ್ ಆದರೆ ನಿಮಗೆ ಎಲ್ಲ ರೀತಿಯ ಗೈಡೆನ್ಸನ್ನು ಕೊಟ್ಟು ನಿಮ್ಮ ಒಂದು ಒಳ್ಳೆಯ ಕಾಲೇಜಿಗೆ ಸೇರಿಸುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ. ಬಟ್ ಸೀಟ್ ಸಿಗೋ ಗ್ಯಾರಂಟಿ ನಾವು ಕೊಡೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.